ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು JP ನಗರ್ನ IG ಸರ್ಕಲ್ಗೆ. ತುಂಬಾ ದಿನಗಳ ನಂತರ ಒಂದು ಸೌತ್ ಇಂಡಿಯನ್ ಸ್ಟೈಲ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ರಸಿದ್ಧಿ ಫುಡ್ ಕಾರ್ನರ್ಗೆ ಬಂದಿದ್ದೀನಿ. ಪ್ರಸಿದ್ಧಿ ಫುಡ್ ಕಾರ್ನರ್ ಸುಮಾರು 30 ವರ್ಷದಿಂದ ಜಯನಗರ್ 9 ಬ್ಲಾಕ್ ಹತ್ರ ಇತ್ತು. ನಂತರ ಇದು JP ನಗರ್ಗೆ ಶಿಫ್ಟ್ ಆಗಿದೆ. ರೀಸೆಂಟ್ ಆಗಿ ಹೋಟೆಲ್ನ ನೆಕ್ಸ್ಟ್ ಲೆವೆಲ್ ಅಂಬಿಯನ್ಸ್ಗೋಸ್ಕರ ರಿನೋವೇಟ್ ಮಾಡಿದ್ದಾರೆ. ರಿನೋವೇಟ್ ಮಾಡೋದ್ರ ಜೊತೆಗೆ ಮೆನು ಕೂಡ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಸಿಗೋದು ಸೌತ್ ಇಂಡಿಯನ್ ಸ್ಟೈಲ್ ಗೀ ಮೆನು ಮಾತ್ರ. ಅದರಲ್ಲೂ ಪ್ರತಿಯೊಂದು ಡಿಶ್ಗೂ ಕೂಡ ನಂದಿನಿ ತುಪ್ಪ ಉಪಯೋಗಿಸ್ತಾ ಇದ್ದಾರೆ. ಇವರಲ್ಲಿ ಸಿಗೋ ಸೌತ್ ಇಂಡಿಯನ್ ಸ್ಟೈಲ್ ಗೀ ಮೆನುನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಮೆನು ಸಖತ್ ಟ್ರೆಂಡಿಂಗ್ ಇದೆ. ಪುಡಿ ಇಡ್ಲಿ, ಬಟನ್ ಇಡ್ಲಿ ವಿತ್ ಸಾಂಬಾರ್, ಬಟನ್ ಪುಡಿ ಇಡ್ಲಿ, ಲೆಮನ್ ಇಡ್ಲಿ, ಗೀ ಪುಡಿ ಮಸಾಲ ದೋಸೆ, ಗೀ ಪುಡಿ ಓಪನ್ ದೋಸೆ, ಆನಿಯನ್ ದೋಸೆ, ಈ ರೀತಿಯಾಗಿ ದೋಸೆಯಲ್ಲಿ ಕೂಡ ವೆರೈಟಿ ದೋಸೆ ಸಿಗ್ತಾ ಇದೆ. ಮತ್ತೆ ರೈಸ್ ಬಾತ್ ಅಲ್ಲಿ ಪೊಂಗಲ್, ಬಿಸಿಬೇಳೆ ಬಾತ್, ಪಲಾವ್, ಗೀ ಪುಡಿ ರೈಸ್, ಗೊಂಗ್ರೂ ರೈಸ್, ಮಶ್ರೂಮ್ ಬಿರಿಯಾನಿ ಕೂಡ ಸಿಗುತ್ತೆ. ಬರೀ ಖಾರ ಮೆನು ಹೇಳಿದ್ರೆ ಹೆಂಗೆ ಗುರು ಅಂತೀರಾ? ಸ್ವೀಟ್ ಮೆನು ಕೂಡ ಇದೆ. ಇವರಲ್ಲಿ ಫೇಮಸ್ ಆದ ಹಾಲ್ಬಾಯ್ ಕೂಡ ಸಿಗುತ್ತೆ. ಸ್ವೀಟ್ ಪೊಂಗಲ್ ಕೂಡ ಸಿಗುತ್ತೆ, ಜೊತೆಗೆ ಕೇಸರಿ ಬಾತ್ ಕೂಡ ಇರುತ್ತೆ. ಇನ್ನು ಪ್ರತಿದಿನ ಬೆಳಿಗ್ಗೆ 11:30 ಮೇಲೆ ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಕೂಡ ಸಿಗುತ್ತೆ. ಜೊತೆಗೆ ಪಡ್ಡು ಕೂಡ ಸಿಗುತ್ತೆ. ಪಡ್ಡು ಇಲ್ಲಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಪ್ರೀತಿಯ ಗ್ರಾಹಕ ಬಂಧುಗಳಿಗೂ ಹಾಗೂ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಯಾವಾಗ ಶುರು ಮಾಡಿದ್ದು ಪ್ರಸಿದ್ಧಿ ಫುಡ್ ಕಾರ್ನರ್ ಸರ್? ಅಂದ್ರೆ ಹೆಚ್ಚು ಕಮ್ಮಿ 30 ವರ್ಷ ಆಯ್ತು. ಇದುವರೆಗೆ ಇದು 9th ಬ್ಲಾಕ್ ಅಲ್ಲಿ ಇತ್ತು. ರಾಗಿಗುಡ್ಡ ಆರ್ಚ್ ಎದುರುಗಡೆ ಪ್ರಸಿದ್ಧಿ ಅಂತೇಳಿ ಅಲ್ಲಿಂದ ಚೇಂಜ್ ಮಾಡಿ ಇಲ್ಲಿ ಮಾಡಿದ್ವಿ. ಇಲ್ಲಿ ಮಾಡಿ ಒಂದು 30 ವರ್ಷ ಆಯ್ತು. ಅಂದ್ರೆ ರೀಸೆಂಟ್ ಆಗಿ ರಿನೋವೇಷನ್ ಮಾಡಿದೀವಿ. ರಿನೋವೇಷನ್ ಮಾಡಿ ಎಲ್ಲ ಪ್ಯೂರ್ ತುಪ್ಪದಲ್ಲಿ ಮಾಡುವಂತ ಕೆಲವೊಂದು ಐಟಮ್ಸ್ ಅನ್ನ ಕೊಡ್ಬೇಕಂತ ಸ್ಟಾರ್ಟ್ ಮಾಡಿದೀವಿ. ಮಾಡಿ ಒಂದು 4 ತಿಂಗಳು ಆಯ್ತು ಇವಾಗ. ನಿಮಗೆ ಐಡಿಯಾ ಹೇಗೆ ಬಂತು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅನ್ನೋಂತ? ಅಂದ್ರೆ ಹೋಟೆಲ್ ಅಂದ್ರೆ ಇದೆ ಯಾವ್ದೋ ಜನ್ಮದ ಒಂದು ಇದಿತ್ತು, ಋಣ ಇತ್ತು. ಯಾಕಂದ್ರೆ ಭಗವಂತ ಕೊಟ್ಟಿದ್ದ ಆಶೀರ್ವಾದ ಅದು ಬೇರೆ ಬೇರೆ ಲೈನಿಗೆ ಹೋದ್ರು ಇದಕ್ಕೆ ದೇವರ ಅನುಗ್ರಹ ಆಗಿದೆ ಹಾಗೆ. ಮೆನು ಚೇಂಜ್ ಆಗಿದೆ ಈ ನಡುವೆ. ಸೊ ಯಾಕೆ ಮೆನು ಚೇಂಜ್ ಆಯ್ತು? ಮೋಸ್ಟ್ ಆಫ್ ದಮ್ ಎಲ್ಲ ತುಪ್ಪದಲ್ಲಿ ಮಾಡ್ತಾ ಇದ್ದೀರಾ? ವರ್ಷದಿಂದ ಒಂದೇ ತರ ಕೊಡ್ತಾ ಇದ್ದಲ್ಲ, ನಾನಂತೂ ಒಳ್ಳೆ ಇವಾಗ ಗೀ ಪುಡಿ ದೋಸೆ, ಆಮೇಲೆ ಪುಡಿ ಚಿಕ್ಕ ಇಡ್ಲಿ, ಮತ್ತೆ ಈರುಳ್ಳಿ, ಮತ್ತೆ ಇದು ಚಿಕ್ಕ ಈರುಳ್ಳಿ, ಮತ್ತೆ ನುಗ್ಗೆಕಾಯಿ ಸಾಂಬಾರು, ಆಮೇಲೆ ಪಡ್ಡುಗಳು ಮಾಡ್ತಾ ಇದ್ದೀವಿ, ರವೆ ಇಡ್ಲಿ, ಆಮೇಲೆ ರೈಸ್ ಬಾತ್ಗಳು, ಗೀ ಪುಡಿ ರೈಸ್ ಬಾತ್ ಅಂತ, ಗೊಂಗೂರು ರೈಸ್ ಬಾತ್ ಅಂತ ಮಾಡ್ತಾ ಇದ್ದೀವಿ. ಅಂದ್ರೆ ಹೊಸ ತರ ಕೊಡ್ಬೇಕು, ಕೊಟ್ಟದ್ದೇ ಕೊಡ್ಬಾರ್ದು ಅಂತ ಪ್ಯೂರ್ ಸೌತ್ ಅಲ್ಲಿ.
ಅವಕಾಶ ಕೊಟ್ಟಿದ್ದು ನಮಗೆ ಗ್ರಾಹಕರ ಆಶೀರ್ವಾದ, ನ್ಯಾಯವಾದ ರೀತಿಯಲ್ಲಿ ನ್ಯಾಯವಾದ ರೇಟು, ಒಳ್ಳೆ ಕ್ಲೀನು, ಅವ್ರಿಗೆ ತಿಂದು ತೃಪ್ತಿ ಆಗ್ಬೇಕು, ಹೌದು, ಖುಷಿಯಲ್ಲಿ ಹೋಗ್ಬೇಕು ಅಂತ ಅದೇ ರೀತಿಯಲ್ಲಿ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್ ತಮ್ಮ ಎರಡು ಮಾತುಗಳಿಗೆ. ಥ್ಯಾಂಕ್ ಯು. ನಾನಿಲ್ಲಿ ಫಸ್ಟ್ ತೊಗೊಂಡಿದ್ದು ಪೊಂಗಲ್ ನೋಡಿದ ತಕ್ಷಣ ನನಗೆ ಡೌಟ್ ಆಗಿದ್ದೇನು ಅಂದರೆ ಪೊಂಗಲ್ಗೆ ತುಪ್ಪ ಹಾಕಿದಾರಾ ಅಥವಾ ತುಪ್ಪಕ್ಕೆ ಪೊಂಗಲ್ ಹಾಕಿದಾರಾ ಅಂತ ಡೌಟ್ ಆಯ್ತು. ಅಷ್ಟು ತುಪ್ಪ ಸುರಿದಿದ್ರು. ಅಲ್ಲಲ್ಲಿ ಗೋಡಂಬಿ ಮತ್ತೆ ಮೆಣಸು ಕೂಡ ಕಾಣಿಸ್ತಾ ಇತ್ತು. ಜೊತೆಗೆ ಒಂಥರ ಬ್ರೌನ್ ಕಲರ್ ಚಟ್ನಿ ಕೂಡ ಕೊಟ್ಟಿದ್ರು, ಮೊಸರು ಬಜ್ಜಿ ಕೂಡ ಇತ್ತು. ಸರಿ ಇನ್ಯಾಕೆ ತಡ ಮಾಡೋದು ಅಂತ ಫಸ್ಟ್ ಬೈಟ್ ತಗೊಂಡೇ ಬಿಟ್ಟೆ. ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಹಚ್ಕೊಂಡೆ. ಅಬ್ಬಾಬಾ, ಟೇಸ್ಟ್ ಏನಂತೀರ ಗುರು? ಒಂದ್ ಕಡೆ ತುಪ್ಪದ ಪೊಂಗಲ್ ಆದ್ರೆ ಇನ್ನೊಂದ್ ಕಡೆ ಆ ಸ್ಪೈಸಿ ಮತ್ತೆ ಸ್ವೀಟ್ ಚಟ್ನಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ಲಾಸಿಕ್ ಆಗಿತ್ತು ಟೇಸ್ಟ್. ಆಮೇಲೆ ನೆಕ್ಸ್ಟ್ ಬೈಟ್ ಮೊಸರು ಬಜ್ಜಿ ಜೊತೆ ಪೊಂಗಲ್ ಟೇಸ್ಟ್ ಮಾಡಿದೆ. ಮತ್ತೆ ಒಂದು ಡಿಫ್ರೆಂಟ್ ಫ್ಲೇವರ್ ಬರ್ತಾ ಇತ್ತು. ನನಗೆ ಅನ್ಸಿದ್ದೇನು ಅಂದ್ರೆ ತುಪ್ಪದ ಫ್ಲೇವರ್ ಪೊಂಗಲ್ ಮತ್ತೆ ಆ ಚಟ್ನಿ ಮಸ್ಟ್ ಈಟ್. ಆಮೇಲೆ ತಗೊಂಡಿದ್ದು ಗೀ ಪುಡಿ ಮಸಾಲೆ ದೋಸೆ. ತುಪ್ಪ ಹಾಕಿರೋ ಮಸಾಲೆ ದೋಸೆ ಟೆಕ್ಸ್ಚರ್ ಫುಲ್ ಶೈನಿಂಗ್ ಹೊಡಿತಿತ್ತು. ದೋಸೆ ಜೊತೆಗೆ ಗ್ರೀನ್ ಚಟ್ನಿ ಮತ್ತೆ ರೆಡ್ ಚಟ್ನಿ ನೋಡ್ತಿದ್ದಂಗೆ ಫುಲ್ ಖುಷಿ ಆಗೋಯ್ತು. ಇನ್ನೇನ್ ಟೇಸ್ಟ್ ಮಾಡೇ ಬಿಡೋಣ ಅಂತ ದೋಸೆ ಬ್ರೇಕ್ ಮಾಡ್ತಿದ್ದಾಗೆ ಬಿಸಿ ಬಿಸಿ ಕೈಗೆ ಸುಡ್ತಾ ಇತ್ತು. ಮತ್ತೆ ಬಿಡದಿರ ಬ್ರೇಕ್ ಮಾಡಿಕೊಂಡು ಫಸ್ಟ್ ಗ್ರೀನ್ ಚಟ್ನಿ ಜೊತೆ ಟ್ರೈ ಮಾಡೇ ಬಿಟ್ಟೆ. ಮನ್ಸಿಗೆ ಸಖತ್ ಖುಷಿ ಆಗೋಯ್ತು. ಎಕ್ಸಾಕ್ಟ್ಲಿ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇರೋ ಈ ಮಸಾಲೆ ದೋಸೆ ಇದಪ್ಪ ಅನಿಸ್ತು. ಮತ್ತೊಂದು ಬೈಟು ಬೇಗ ತಗೊಳ್ಳೋಣ ಅಂತ ಈ ಸಲ ರೆಡ್ ಚಟ್ನಿ ಜೊತೆ ತಗೊಂಡೆ. ಮತ್ತೆ ಅದೇ ತರ ಟೇಸ್ಟ್ ಹೊಡಿತಾನೆ ಇತ್ತು ಬಾಯಿಗೆ, ಫ್ಲೇವರ್ಸ್ ಚೇಂಜ್ ಆಗ್ತಾನೆ ಇತ್ತು. ಈ ಸಲ ನೋಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಜೊತೆಗೆ ಟೇಸ್ಟ್ ಮಾಡಿದೆ. ಟೇಸ್ಟ್ ಎನ್ಹಾನ್ಸ್ ಆಗ್ತಾನೆ ಇತ್ತು, ಇನ್ನೂ ಜಾಸ್ತಿ ಟೇಸ್ಟ್ ಬರ್ತಾನೆ ಇತ್ತು. ನನ್ನ ಫೀಲಿಂಗ್ ಏನು ಅಂದ್ರೆ ದೋಸೆ ಮಸ್ಟ್ ಟ್ರೈ, ಡೋಂಟ್ ಮಿಸ್ ಇಟ್. ಫೈನಲಿ ಹೇಳಬೇಕು ಅಂದ್ರೆ ಪ್ರಸಿದ್ಧಿ ಫುಡ್ ಕಾರ್ನರ್ ಮಸ್ಟ್ ಟ್ರೈ ಪ್ಲೇಸ್. ಟೇಸ್ಟ್ ವರ್ತ್ ಫಾರ್ ಯುವರ್ ಮನಿ. ಇದಿರುವಂತದ್ದು JP ನಗರ್ IG ಸರ್ಕಲ್ ಹತ್ರ. ಸುತ್ತಮುತ್ತ ಇರೋರು ಇನ್ನೂ ಈ ಪ್ಲೇಸ್ ಗೆ ವಿಸಿಟ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ವಿಸಿಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.